ಅವನು ಸಾಕ್ಷಿ ಹೇಳಕ್ಕೆ ಹೋಗೋನು. ಏನು ಅದಕ್ಕೆ ಏನು ಸಂಬಂಧ ಇದೆ ವಾಕ್ಯಗಳು ಹಾಕಿದ್ರೆ? ಅದಕ್ಕೆ ನಾವು ನೋಡ್ತೇವೆ ಇಂಥ ವಿಷಯಗಳು ಯಾಕೆಂದರೆ ನಾವು ದೇವ್ರು ಸೃಷ್ಟಿಸಿರುವಂಥ ಸೃಷ್ಟಿಯನ್ನೇ ಅಭ್ಯಾಸ ಮಾಡದೆ ನಾವುಗಳನ್ನು ಒಂದು ವೇಳೆ ಅರ್ಥ ಮಾಡಿಕೊಂಡ್ರೆ ದೇವರು ಎಂಥ ಮಹಾನನು, ಎಂಥ ಶ್ರೇಷ್ಠವಾದ ಸ್ವಲ್ಪ ಜ್ಞಾನ ಬರ್ತದೆ. ನಾವು ಮೊನ್ನೆ ಒಂದು ವಿಷಯ ಓದ್ತಾ ಇದ್ದೆ ಜೇನಿನ ಗೂಡಿನ ಬಗ್ಗೆ, ಜೇನೊಣ ಮತ್ತು ಜೇನಿನ ಗೂಡಿನ ಬಗ್ಗೆ. ಜೇನು ಗೂಡಿನ ಒಂದು ರಚನೆ ನೋಡಿದ್ರೆ ಎಲ್ಲ ಹೆಕ್ಸಗನ್ ಇರ್ತವೆ, ಅದಕ್ಕೆ ಷಟ್ಕೋನ ಅಂತಾರೋ ಅಥವಾ ಏನೋ ಅಂತಾರೆ, 6 ಭಾಗಗಳಿರುವಂಥ ಎಲ್ಲ ಒಂದೇ ಸಮವಾಗಿ ಆ ಜೇನಿನ ಗೂಡಿನಲ್ಲಿ ಅದು ನೋಡೋದಕ್ಕೆ ಕೂಡ ಒಂದು ಸುಂದರವಾದಂಥ ಡಿಸೈನ್ ಮಾಡಿರ್ತಾರೆ. ಅದರಲ್ಲೇ ಅವುಗಳು ಹೊಟ್ಟೆ ಹಾಕಿ ಮರಿ ಮಾಡೋದು ಜೇನೊಣಗಳು. ಮತ್ತು ಅದೆಲ್ಲ ನಡೆಸೋದಕ್ಕೆ ಒಂದೇ ಒಂದು ಮುಖ್ಯವಾದಂಥ ಜೇನೊಣ ಏನಂತಾರೆ ಕ್ವೀನ್ ಬಿ, ರಾಣಿ ಆಗಿರುವಂಥ ಜೇನೊಣ ಅಂತ, ಅದನ್ನೇ ಕಂಟ್ರೋಲ್ ಮಾಡೋದು. ಮತ್ತು ಅವುಗಳನ್ನ ನೋಡಿದ್ರೆ ಅವು ಹೇಗೆ 2-3 ಮೈಲಿವರೆಗೂ ಹಾರಾಡ್ಕೊಂಡು ಹೋಗ್ತಾವಂತೆ, ಮತ್ತು 2-3 ಮೈಲಿ ವಾಪಸ್ ಅಲ್ಲಿಗೆ ಬರಬೇಕಂದ್ರೆ ಅಷ್ಟು ಮಟ್ಟಿಗೆ ದೇವರು ಅವುಗಳನ್ನು ಅಷ್ಟು ರೀತಿಯಾಗಿ ಉಂಟು ಮಾಡಿದ್ದಾನೆ. ಯಾವ ಟೆಕ್ನಾಲಜಿ ಅವರು ಜೇನುನೊಣಗಳು ಉಪಯೋಗಿಸ್ತಾವೆ ಗೊತ್ತಿಲ್ಲ, ಆದರೆ ಎಷ್ಟೊಂದು ಏನಂತಾರೆ ದೂರ ಹೋದರೂ ಕೂಡ ಹುಡುಕಿಕೊಂಡು ಬರ್ತವೆ. ಮತ್ತು ಅವು ಹೋಗಿ ಬರುವಂಥದ್ದು ಏನಕ್ಕೆ ಮಕರಂದವನ್ನು ಹೀರಿಕೊಂಡು ಬಂದು ಅವೆಲ್ಲವನ್ನು ಅವರು ಜೇನುನೊಣಗಳು ಸೇವಿಸಿ ಉಳಿದು ಮತ್ತು ಮನುಷ್ಯನಿಗೆ ಅದು ನಮಗೆ ಆಹಾರವಾಗಿ ಅದು ಇಡುತ್ತೆ. ಅವುಗಳನ್ನು ನೋಡಿದ್ರೆ ನಮಗೆ ದೇವರು ಇನ್ನೂ ಎಂಥ ಜ್ಞಾನಿಯಾಗಿರ್ಬೋದು ನಮ್ಗೆ ಅರ್ಥ ಆಗುತ್ತೆ. ಇಂಥ ಒಂದು ಸಣ್ಣ ಒಂದು ಜೇನುನೊಣಕ್ಕೆ ದೇವರು ಈ ರೀತಿಯಾಗಿ ಉಂಟು ಮಾಡಿದಾಗ ಇದನ್ನು ಉಂಟು ಮಾಡಿರುವಂಥವನು ಎಂಥ ಶ್ರೇಷ್ಠವಾಗಿರ್ತಾರೆ ದೇವರು, ನಮ್ಮ ದೇವರಿದ್ದಾರಲ್ಲಪ್ಪ, ಹೌದಾ, ದೇವರೇ ಇನ್ನೊಂದು ಕೊಂಡಾಡ್ತೀನಿ. ಅದು ಬಿಟ್ಟು ದೇವರು ನೀನೊಬ್ಬನೇ, ಯೆಹೋವ ಒಬ್ಬನೇ, ಯೇಸು ಒಬ್ಬನೇ, ಯೇಸು ಏಕೈಕ ದೇವರು, ಏನು ತಿಳ್ಕೊಂಡಾಗ ಏನು ಸ್ವಲ್ಪ ABCD ಕೂಡ ಗೊತ್ತಿಲ್ಲ ಇವರಿಗೆ.